ಯೋಜನೆಯ ಹಣದ ಬಗ್ಗೆ ಸುಮಾರಷ್ಟು ಜನರಿಗೆ ಗೊಂದಲ ಇದೆ. ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ, ಸ್ಟಾಪ್ ಆಗಿದೆನಾ, ಅಥವಾ ಇವರು ಕೊಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು. ಬಟ್ ಇವತ್ತು ಒಂದು ಶಾಕಿಂಗ್ ಸುದ್ದಿಯನ್ನು ನಾನು ನೋಡಿದೆ. ಆ ಒಂದು ವಿಚಾರವನ್ನು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತೇಳಿದ್ರೆ, ಈ ವರ್ಷದಲ್ಲಿ ನಾವು 11ನೇ ತಿಂಗಳು, ನವೆಂಬರ್ ತಿಂಗಳು 2025ನೇ ಇಸ್ವಿನಲ್ಲಿ 11ನೇ ತಿಂಗಳಿನಲ್ಲಿ ನಾವಿದ್ದೀವಿ. ಆದರೆ ಒಟ್ಟಾರೆಯಾಗಿ ನಾವು ಇಲ್ಲಿವರೆಗೂ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ವರ್ಷದಲ್ಲಿ ಎಷ್ಟಪ್ಪ ಅಂತ ಹೇಳಿದರೆ ಕೇವಲ 5 ತಿಂಗಳ ಹಣವನ್ನು ಮಾತ್ರ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ಇನ್ನು ಅವರು ಏನಂತ ಹೇಳಿದರೆ 6 ತಿಂಗಳ ಹಣವನ್ನು ಹಾಕಿಲ್ಲ. ಇದರಲ್ಲಿ ಎಷ್ಟು ತಿಂಗಳ ಹಣವನ್ನು ಯಾವಾಗ ಹಾಕಿಲ್ಲ, ಇವಾಗ ಕೊಡಬೇಕಾಗಿರ್ತಕ್ಕಂಥ ಹಣ ಎಷ್ಟು, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ತೆ ಸ್ನೇಹಿತರೆ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನಕ್ಕೆ ಬಂದು ಹತ್ತತ್ರ 2.5 ಇಂದ 3 ವರ್ಷ ಆಗ್ತಾ ಬಂತು. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆಗಿದೆ. ಬಟ್ ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕರೆಕ್ಟಾಗಿ ಅವ್ರು ಹಣ ಕೊಟ್ಟಿರೋದು 1.5 ವರ್ಷದವರೆಗೂ ಸರಿಯಾದ ರೀತಿಯಲ್ಲಿ ಹಣವನ್ನು ಕೊಟ್ಟರು. ಪ್ರತಿ ತಿಂಗಳ ಹಣವನ್ನು ಕೊಡ್ತಾ ಬಂದರು. ಅದಾದ ನಂತರ ಏನು ಮಾಡಿದರು ಅಂತ ಹೇಳಿದರೆ, ತಿಂಗಳುಗಳನ್ನು ಸ್ಕಿಪ್ ಮಾಡ್ತಾ ಬಂದರು. ಅಂದರೆ ಈ ತಿಂಗಳು ಬಿಡೋದು, ಮುಂದಿನ ತಿಂಗಳು ಕೊಡ್ತೀವಿ ಅನ್ನೋದು, ಅದರದ್ದು 2 ತಿಂಗಳು ಸ್ಕಿಪ್ ಮಾಡಿದ್ರು, 3 ತಿಂಗಳು ಸ್ಕಿಪ್ ಮಾಡಿದ್ರು. ಸೊ ಇದೇ ರೀತಿಯಾಗಿ 4-5 ತಿಂಗಳವರೆಗೂ ಅವರು ಹಣವನ್ನು ಪೆಂಡಿಂಗ್ ಉಳಿಸ್ಕೊತ ಬಂದರು. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಾನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು 5 ಪಂಚ ಗ್ಯಾರಂಟಿ ಯೋಜನೆ ಅಂತಕ್ಕಂಥ ಸ್ಕೀಮನ್ನು ಬಂದು ಕಾಂಗ್ರೆಸ್ ಸರ್ಕಾರದವರೇ ಮಾಡಿರೋದಾಗಿದೆ. ಅದರಲ್ಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಒಂದು ಕನಸಿನ ಯೋಜನೆ ಆಗಿತ್ತು. ಪ್ರತಿಯೊಬ್ಬ ಮನೆಯ ಯಜಮಾನಿಗೆ ನಾವು, ಯಾರು ರೇಷನ್ ಕಾರ್ಡಲ್ಲಿ ಮನೆಯ ಯಜಮಾನಿ ಹೆಸರಿರುತ್ತಲ್ವ, ಸೊ ಅವರಿಗೆ ನಾವು, ಅದು ಅಂತ್ಯೋದಯ ಆಗಿರ್ಬೋದು, BPL ಆಗಿರ್ಬೋದು, APL ಆಗಿರ್ಬೋದು, ಸೊ ಅಂತಹ ಒಂದು ಪ್ರತಿಯೊಂದು ಮನೆಯ ಒಬ್ಬ ಯಜಮಾನಿಗೆ ನಾವು 2,000 ರೂಪಾಯಿ ಪ್ರತಿ ತಿಂಗಳ ಕೊಡ್ತೀವಿ ಅಂತ ಅವರೇ ಅನೌನ್ಸ್ ಮಾಡಿದ್ರು. ಅದ್ರ ಪ್ರಕಾರ ಅವ್ರು ಹಣವನ್ನು ಕೊಡ್ತಾ ಬಂದಿದ್ದಾರೆ. ಎಲ್ಲಿವರೆಗೂ ಕೊಡ್ತಾ ಬಂದಿದ್ದಾರೆ? 1.5 ವರ್ಷದವರೆಗೂ ಮಾತ್ರ ಹಣವನ್ನು ಕೊಡ್ತಾ ಬಂದಿದ್ದಾರೆ. ಅದಾದ ನಂತರ ಅವ್ರು ಏನು ಮಾಡಿದ್ರು, ಹಣನ ಸ್ಕಿಪ್ ಮಾಡ್ತಾ ಕೊಡ್ತಾ ಬಂದರು. ಬಟ್ ಇವತ್ತು ಬಂದಿರತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ ಏನಂತ ಹೇಳಿದರೆ, ಸೊ ಅವರು ಹಣವನ್ನು ಈ ವರ್ಷದಲ್ಲಿ 5 ತಿಂಗಳು ಮಾತ್ರ ಹಣವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ತಿಂಗಳ ಹಣವನ್ನು ಅವರು ಮಿಸ್ ಮಾಡಿದ್ದಾರೆ? ಮಾರ್ಚ್ ಮತ್ತು ಏಪ್ರಿಲಲ್ಲಿ ಅವ್ರು ಹಣವನ್ನು ಕೊಟ್ಟಿಲ್ಲ. ಅದಾದ ನಂತರ ಏನು ಮಾಡಿದ್ರು, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹಣವನ್ನು ಕೊಟ್ಟರು. ಅವರು ಜುಲೈ ತಿಂಗಳು ಹಣ ಬಂದಿರೋದೇ ಲಾಸ್ಟ್, ಅಲ್ಲಿಂದ ಇಲ್ಲಿವರೆಗೂ ಹಣ ಬಂದಿಲ್ಲ. ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳ ಹಣ ಬಂದಿಲ್ಲ. ಸೊ ಇದು ನವಂಬರ್ ಮುಗಿತು, ನವಂಬರ್ ಹಣನೂ ಬರಬೇಕಾಗುತ್ತೆ. ಬಟ್ ಅವ್ರು ಹೇಳ್ತಿರೋದೇನು, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಏನು ಅಂತ ಹೇಳಿದರೆ, ಸರ್ಕಾರದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ತಾನೇ ತುಮಕೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, 3 ತಿಂಗಳಲ್ಲ, 4 ತಿಂಗಳಲ್ಲ, ನಾವು 2 ತಿಂಗಳ ಹಣವನ್ನು ಮಾತ್ರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ 2 ತಿಂಗಳ ಹಣವನ್ನು ಅವರ ಪ್ರಕಾರ ಕೊಡೋದಾಯಿತು ಅಂತ ಹೇಳಿದರೆ, ಸೊ ನಮ್ಮ ಮಹಿಳೆಯರ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ, ಅದೇ ಸರ್ಕಾರದವರು ನಮಗೆ ಪರಿಚಯ ಮಾಡಿ ಕೊಟ್ಟಂಥ DBT ಅಪ್ಲಿಕೇಶನ್ ಇದೆ, ಅದ್ಯಾವುದನ್ನು ಸುಳ್ಳು ಸ್ಟೇಟ್ಮೆಂಟ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ನಾನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದರೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತೊಗೊತಾ ಇದ್ರು ಅವರಿಗೆ ಶೇರ್ ಮಾಡಿ. ಸೊ ನಿಮ್ಮ ಒಂದು DBT ಅಪ್ಲಿಕೇಶನಲ್ಲಿ ನೀವು ಹೇಗೆ ಸ್ಟೇಟ್ಮೆಂಟನ್ನು ನೋಡ್ಬೋದು ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಹೋಗಿ ಚೆಕ್ ಮಾಡಿ. ಸೊ DBT ಅಪ್ಲಿಕೇಶನಲ್ಲಿ ನಿಮ್ಮ ಸ್ಟೇಟ್ಮೆಂಟ್ಗಳನ್ನ ತಗೊಳ್ಳಿ. ಅದರ್ವೈಸ್ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟಲ್ಲೂ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿವರೆಗೂ ಒಟ್ಟಾರೆ ಎಷ್ಟು ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಇದಾದ ನಂತರ ನಿನ್ನೆ ಶನಿವಾರ ಸಹ ಅವರೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಮಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟಾರೆ 2,500 ಕೋಟಿ ಹಣ ಬಂದಿದೆ. 2 ತಿಂಗಳ ಹಣ ನಮಗೆ ಬಂದಿದೆ. ನಾವು ಇನ್ನೇನು ಶೀಘ್ರದಲ್ಲೇ ಆಲ್ರೆಡಿ ಬಿಡುಗಡೆಗೂ ನಾನು ಸೈನ್ ಮಾಡಿ ಕೊಟ್ಟಿದ್ದೀನಿ. ಈ ಒಂದು ಬರೋ ವಾರದಲ್ಲಿ ಬಂದು ನಿಮಗೆ 2 ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದೇ ಶುಕ್ರವಾರ ಶನಿವಾರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಕಳೆದ ಶುಕ್ರವಾರ ಶನಿವಾರ, ಅಂದರೆ ಇವತ್ತು ಮಂಗಳವಾರ ಇದೆ, ನಮಗೆ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ನಮಗೆ ಹಣ ಬರಬೇಕು. ಇದು ಅವರು ಹೇಳಿರೋ ಮಾತಿನ ಪ್ರಕಾರ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಹಬ್ಬಗಳು ಬಂದಾಗ ಅವ್ರಿಗೆ ಗೃಹಲಕ್ಷ್ಮಿ ನೆನಪಾಗುತ್ತೆ, ಇಲ್ಲ ಯಾರೋ ಒಂದು ಮಾಧ್ಯಮದವರು ಹೋಗಿ ಅವ್ರ ಮುಂದೆ ಮೈಕ್ ಹಿಡಿದಾಗ ನೆನಪಾಗುತ್ತೆ. ಆ ಒಂದು ಪರಿಸ್ಥಿತಿಗೆ ಗೃಹಲಕ್ಷ್ಮಿನ ತಂದು ನಿಲ್ಲಿಸಿದ್ದಾರೆ. ಒಂದು ಕೊಡ್ತೀವಿ ಅನ್ಬೇಕು, ಇಲ್ಲ ಕೊಡೋದಿಲ್ಲ ಅನ್ಬೇಕು. ಈ ಒಂದು ವಿಚಾರವಾಗಿ ಏನಾಗಿದೆ ಅಂತ ಹೇಳಿದರೆ, ಮಡಿಕೇರಿಯಲ್ಲಿ ಸುಮಾರಷ್ಟು ಜನ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಗೃಹಲಕ್ಷ್ಮಿ ಹಣವನ್ನು ನಂಬಿಕೊಂಡು ಒಂದು ಚೀಟಿ ಹಾಕಿದ್ದಾರೆ, ಮತ್ತು ಬಂಗಾರದ ಚೀಟಿಗಳನ್ನ ಹಾಕಿದ್ದಾರೆ. ಅವ್ರದ್ದು ಏನೇನೋ ಒಂದು ಸೇವಿಂಗ್ಸ್ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇವ್ರು ಸರ್ಕಾರದವ್ರು ಕೊಟ್ಟಿಲ್ಲ ಅಂದರೆ ಅಲ್ಲಿ ಅವ್ರಿಗೆ ದುಡ್ಡು ಕಟ್ಟಬೇಕಾಗಿರೋರು ಕೇಳೋದಿಲ್ಲ. ಸೊ ಅವರಿಗೆ ಕಮಿಟ್ಮೆಂಟ್ಗಳೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವ್ರು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಯಾಕೆ ಕೊಡಬೇಕಿತ್ತು, ಇವರು ಈ ರೀತಿಯಾಗಿ ಯಾಕೆ ಮಾಡಬೇಕಿತ್ತು, ನಮ್ಮಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಮಹಿಳೆಯರು, ಮಡಿಕೇರಿ ಒಂದೇ ಅಲ್ಲ ಸುಮಾರಷ್ಟು ಜಾಗಗಳನ್ನು ಮಹಿಳೆಯರು ಇದರ ಒಂದು ಭಿನ್ನಾಭಿಪ್ರಾಯವನ್ನು
ವ್ಯಕ್ತಪಡಿಸಿದ್ದಾರೆ. ಇವರು ಹೇಳೋದೇ ಒಂದಿದೆ, ಮಾಡೋದೇ ಒಂದಿದೆ. ನಮಗೆ ಹಣನ ಯಾಕೆ ಕೊಡಬೇಕಿತ್ತು, ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡ್ತಾರೆ, ಇನ್ನೊಂದು ಕೈಯಲ್ಲಿ ಕಸ್ಕೊಂಡಂಗೆ ಮಾಡ್ತಾರೆ, ನಾವಾಗಿ ಹಣ ಕೊಡಿ ಅಂತ ಕೇಳಿದ್ವಾ ಇವರಿಗೆ ಅಂತೇಳ್ಬಿಟ್ಟೆಲ್ಲ ಸುಮಾರಷ್ಟು ಮಾತುಗಳನ್ನು ಮಹಿಳೆಯರು ಆಡ್ತಾ ಇದ್ದಾರೆ. ಬಟ್ ತುಂಬ ಜನ ಇದಕ್ಕೆ ನೆಗೆಟಿವ್ ಆಗಿ ಮಾತಾಡೋರು ಇದ್ದಾರೆ, ಪಾಸಿಟಿವ್ ಆಗಿ ಮಾತಾಡೋರು ಇದ್ದಾರೆ. ನೀವು ಸರ್ಕಾರದ ದುಡ್ಡನ್ನೇ ನಂಬ್ಕೊಂಡಿದ್ದೀರಾ ಅಂತ ಕ್ವಶನ್ ಮಾಡೋರು ಇರ್ಬೋದು. ಖಂಡಿತವಾಗ್ಲೂ ಸರ್ಕಾರದ ದುಡ್ಡನ್ನ ಯಾರು ಡಿಪೆಂಡ್ ಮಾಡಿಲ್ಲ. ಬಟ್ ಕೊಡ್ತೀವಿ ಅಂತ ಹೇಳಿರೋರು ಯಾರು? ಸರ್ಕಾರದವರೇ ಕೊಡ್ತೀವಿ ಅಂತ ಹೇಳಿದಾಗ ಜನರು ಅದ್ರ ಮೇಲೆ ಡಿಪೆಂಡ್ ಆಗೋದ್ರಲ್ಲಿ ತಪ್ಪೇನಿದೆ? ಯಾವುದೋ ಒಂದು ಫ್ರೀಯಾಗಿ ನನಗೆ ಸಿಗುತ್ತೆ ಅಂತ ಹೇಳಿದಾಗ ಅದ್ರ ಮೇಲೆ ನಾನು ಡಿಪೆಂಡ್ ಆಗೋದ್ರಲ್ಲಿ ತಪ್ಪೇನಿದೆ? ಸೊ ಯಾರೂ ಜನರು ಹೋಗಿ ನಮಗೆ ನೀವು ದುಡ್ಡು ಕೊಡಿ ಅಂತ ಕೇಳಿಲ್ಲ. ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದೆ, ಅವ್ರು ಹಣ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಸುಮಾರಷ್ಟು ಗೊಂದಲಗಳನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ 2 ತಿಂಗಳು, 3 ತಿಂಗಳು, 4 ತಿಂಗಳು, ಮಾರ್ಚ್, ಏಪ್ರಿಲ್ ಹಣನೂ ಹಾಕಿಲ್ಲ. ನಮ್ಮ ಮಹಿಳೆಯರು ಮರ್ತ್ಬಿಟ್ಟಿದ್ದಾರೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ಜುಲೈ ತಿಂಗಳಲ್ಲಿ ಹಣ ಬಂದಿದ್ದು, ಲಾಸ್ಟ್ ಆಗಸ್ಟಲ್ಲಿ ಬರಲಿಲ್ಲ, ಸೆಪ್ಟೆಂಬರಲ್ಲಿ ಬರಲಿಲ್ಲ, ಅಕ್ಟೋಬರಲ್ಲಿ ಬರಲಿಲ್ಲ, ನವಂಬರಲ್ಲೂ ನಮಗೆ ಹಣ ಬಂದಿಲ್ಲ. ಸೊ ಈ ರೀತಿಯಲ್ಲಿ ಇದ್ದಾಗ ಇವರು ಹಣ ಮುಂದಿನ ದಿನಗಳಲ್ಲಿ ಸ್ಟಾಪ್ ಮಾಡ್ತಾರಾ, ಕಂಟಿನ್ಯೂ ಮಾಡ್ತಾರಾ ಅನ್ನೋ ಒಂದಷ್ಟು ಗೊಂದಲಗಳಿದೆ. ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು. ಸೊ ಆದಷ್ಟು ಈ ಒಂದು ವಿಡಿಯೋನ ಯಾರೆಲ್ಲ ನೋಡಿದ್ರೆ ಅತಿ ಹೆಚ್ಚು ಶೇರ್ ಮಾಡಿ. ಈ ಒಂದು ವಿಡಿಯೋ ಸರ್ಕಾರಕ್ಕೆ ಮುಟ್ಟಬೇಕು, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ.